ನಮಸ್ಕಾರ ಸ್ನೇಹಿತರೆ, ಎರಡಗೋ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇಂದಿನ ಹಿಡಿದ್ರೆ ನಾವು ಫೆಬ್ರವರಿ 15 ಮತ್ತು 16 ಕರೆಂಟ್ ಅಫೇರ್ಸ್ ಎಂಸಿ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಅಂತ ಕೇಳಿದೆ ನೋಡಿ, ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಜರ್ಮನಿ. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಪಟ್ಟ ಈಗ ಜರ್ಮನಿ ಪಾಲು, ಜಪಾನ್ನಲ್ಲಿ ಆರ್ಥಿಕ ಹಿಂಜರಿತ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯ ಸ್ಥಾನವನ್ನು ಜಪಾನ್ ಕಳೆದುಕೊಂಡಿದ್ದು, ಆ ಸ್ಥಾನವನ್ನು ಈಗ ಜರ್ಮನಿ ಪಾಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ವಿಶ್ವದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆ ಸ್ಥಾನವನ್ನು ಜಪಾನ್ ಹೊಂದಿತ್ತು. ಪ್ರಸ್ತುತವಾಗಿ ಜಪಾನ್ ಒಂದು ಕೆಳಗಡೆ ಸ್ಥಾನವನ್ನು ಪಡೆದುಕೊಂಡು ಈಗ ಜರ್ಮನಿ 3ನೇ ಸ್ಥಾನಕ್ಕೆ ಬಂದು ಕೂತಿರುವಂಥದ್ದು. 1960ರ ದಶಕದ ಅಂತ್ಯದವರೆಗೆ ಜಪಾನ್ ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿತ್ತು. 1960ರವರೆಗೆ ಜಪಾನ್ 2ನೇ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಆಗಿತ್ತು. ಆದರೆ ಚೀನಾ ಪ್ರವರ್ಧಮಾನಕ್ಕೆ ಬಂದಿದ್ದರಿಂದ ಜಪಾನ್ 3ನೇ ಸ್ಥಾನಕ್ಕೆ ಜಾರಿತ್ತು. ಈಗ 4ನೇ ಸ್ಥಾನಕ್ಕೆ ಜಾರಿರುವಂಥದ್ದು. ಮೊದಲು ಜಪಾನ್ 2ನೇ ಸ್ಥಾನದಲ್ಲಿತ್ತು. 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಇಳಿತು. ನಂತರದಲ್ಲಿ ಈಗ 4ನೇ ಸ್ಥಾನಕ್ಕೆ ಬಂದಿರುವಂಥದ್ದು. 2ನೇ ಸ್ಥಾನಕ್ಕೆ ಚೀನಾ ಬಂದು ಕೂತಿರುವಂಥದ್ದು. 3ನೇ ಸ್ಥಾನಕ್ಕೆ ಈಗ ಜರ್ಮನಿ ಎಂಟ್ರಿ ಆಗಿರುವಂಥದ್ದು. ಅರೆ ಟಾಪ್ ನೋಡ್ರಿ, ಬೃಹತ್ ಎಕನಾಮಿ ಜಗತ್ತಿನ 10 ದೇಶಗಳು ಅಂದ್ರೆ ಟಾಪ್ ಆರ್ಥಿಕತೆ ಹೊಂದಿರುವಂತ ರಾಷ್ಟ್ರಗಳನ್ನ ನಾವು ಮಾತಾಡ್ತಾ ಬಂದ ನೋಡ್ರಿ. ಮೊಟ್ಟ ಮೊದಲ ಸ್ಥಾನದಲ್ಲಿರುವಂಥದ್ದು ಅಮೆರಿಕ, $27.36 ಟ್ರಿಲಿಯನ್ ಹೊಂದಿರುವಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ನೋಡ್ರಿ ಚೀನಾ ಇದೆ. ಇದೆಷ್ಟಂದ್ರೆ $17.52 ಟ್ರಿಲಿಯನ್ ಹೊಂದಿರುವಂಥದ್ದು. ಇನ್ನು ಜರ್ಮನಿ ಕಾಣ್ತಾ ಇದ್ದಾನ 3ನೇ ಸ್ಥಾನದಲ್ಲಿ ಜರ್ಮನಿ ಬಂದಿರುವಂಥದ್ದು. ಇದು $4.4 ಟ್ರಿಲಿಯನ್. ನಂತರ ಜಪಾನ್ 4ನೇ ಸ್ಥಾನದಲ್ಲಿ ಇರುವಂಥದ್ದು. ಇದು $4.2 ಟ್ರಿಲಿಯನ್. ಇನ್ನು ಭಾರತ 5ನೇ ಅತಿ ದೊಡ್ಡ ಏನಪ್ಪಾ ಅಂದ್ರೆ ಒಂದು ಎಕನಾಮಿಯನ್ನು ಹೊಂದಿರುವಂಥದ್ದು. ಎಷ್ಟಂದ್ರೆ $4.1 ಟ್ರಿಲಿಯನ್ ಹೊಂದಿರುವಂಥದ್ದು. ಇನ್ನು ಭಾರತದ ಕೆಳಗೆ ಯಾವುದಿದ್ರೆ ಬ್ರಿಟನ್ ಇರುವಂಥದ್ದು. ಇದು 6ನೇ ಸ್ಥಾನದಲ್ಲಿದೆ. ಇದೆಷ್ಟಂದ್ರೆ $3.5 ಟ್ರಿಲಿಯನ್ ಎಕನಾಮಿಯನ್ನು ಹೊಂದಿರುವಂಥದ್ದು. 10ನೇ ಸ್ಥಾನದಲ್ಲಿರುವಂಥದ್ದು ಕೆನಡಾ, $2.24 ಟ್ರಿಲಿಯನ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಎಕ್ಸಾಮ್ ಅಲ್ಲಿ ಇವು ಟಾಪ್ ಏನು 5 ಇದೆ ನೋಡ್ರಿ, ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಕೂಡ ಫ್ಯಾಕ್ಟ್ ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬಹುದು. ಎಷ್ಟಾಗುತ್ತೆ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ ನೋಡ್ರಿ. ಫಾರ್ 15 ಡೇಸ್ ಕೊಟ್ಟಿದ್ದಾರೆ, ಆಮೇಲೆ 1 ಮಂತ್ ಕೊಟ್ಟಿದ್ದಾರೆ. 2023 ಕಂಪ್ಲೀಟ್ 1 ಇಯರ್ ಬೇಕಾದ್ರೆ ನಿಮಗೆ ಎಷ್ಟಾಗುತ್ತೆ, ಅದು $520 ಆಗುತ್ತೆ. ಇನ್ನು 2 ವರ್ಷದ್ದು, 2 ವರ್ಷ ಅಂದ್ರೆ 2022, ನಂತರದಲ್ಲಿ 2023, ಇವು ಎರಡೂ ಬೇಕಾದ್ರೆ ನಿಮಗೆ 2 ವರ್ಷ ಬೇಕಾದ್ರೆ ನಿಮಗೆ ಎಷ್ಟಾಗುತ್ತೆ ಅದು ಅಂದ್ರೆ 2 ವರ್ಷ ಮತ್ತು ಪ್ಲಸ್ ನಿಮಗೆ ಜನವರಿ 2024 ಇದನ್ನು ಕೂಡ ಇದರಲ್ಲಿ ಸೇರುತ್ತೆ. ಟೋಟಲ್ ಎಷ್ಟಾಗುತ್ತೆ ಇದಕ್ಕೆ ನಿಮಗೆ 1020 ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು 920 ಆಗುತ್ತೆ. ಇಲ್ಲಿ 1 ವರ್ಷದ ಅಂದರೆ 2023 ಜಾನ್ ಹಿಡ್ಕೊಂಡು ಜಾನ್ 2024, 2023 1 ವರ್ಷ, ತದನಂತರದಲ್ಲಿ 2024 ಜನವರಿ ಮಂತು, ಇದು ಸೇರಿಬಿಟ್ಟು ನಿಮಗೆ ಎಷ್ಟಾಗುತ್ತೆ $520 ಆಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂತಹ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ, ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಫೆಬ್ರವರಿ 13ರಂದು. ನೋಡ್ರಿ, ಭಾರತದ ನೈಟಿಂಗೇಲ್ ಅಂತ ಫೇಮಸ್ ಆಗಿರುವಂತ ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನು ನಾವು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೋಡಿ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ್ರ, ನೈಟಿಂಗೇಲ್ ಆಫ್ ಇಂಡಿಯಾ ಅಥವಾ ಭಾರತದ ಕೋಗಿಲೆ ಎಂದು ಖ್ಯಾತಿ ಪಡೆದಿರುವಂತ ಸರೋಜಿನಿ ನಾಯ್ಡು ಅವರ ಜನ್ಮದಿನದ ಸವಿ ನೆನಪಿಗಾಗಿ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 13ರಂದು ಸೆಲೆಬ್ರೇಟ್ ಮಾಡ್ತೀವಿ. ಭಾರತದ ಕೋಗಿಲೆ ಅಂತ ಫೇಮಸ್ ಆಗಿರುವಂತ ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನೇ ನಾವು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇರುವಂಥದ್ದು. ಇನ್ನು ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಇವರ ಜನನ ಎಷ್ಟಾಗುತ್ತೆ ಅಂದ್ರೆ 1879 ಫೆಬ್ರವರಿ 13ರಂದು ಇವರ ಜನನ ಆಗುತ್ತೆ. ಇನ್ನು ಇವರ ಜನ್ಮಸ್ಥಳ ಯಾವಂದ್ರೆ ಹೈದರಾಬಾದು. ಇನ್ನು ಸರೋಜಿನಿ ನಾಯ್ಡು ಅವರು ಬಂಗಾಳ ಕುಟುಂಬದಲ್ಲಿ ಜನಿಸಿರುವಂಥದ್ದು. ಇನ್ನು ಇವರು ಬಿರುದು ಏನಂದ್ರೆ ಭಾರತದ ಕೋಗಿಲೆ ಅಂತ ನಾವು ಕರಿತೀವಿ. ಇನ್ನು ಭಾರತದ ಗಾನ ಕೋಗಿಲೆ ಅಂತ ಯಾರಿಗೆ ಕರಿತೀವಿ, ಲತಾ ಮಂಗೇಶ್ಕರ್.
ಜಸ್ಟ್ ಭಾರತ ಕೋಗಿಲೆ ಕೇಳಿದ್ರೆ ಸರೋಜಿನಿ ನಾಯ್ಡು. ಏನೋ ಭಾರತದ ಗಾನ ಕೋಗಿಲೆ ಕೇಳಿದ್ರೆ ಲತಾ ಮಂಗೇಶ್ಕರ್ ಅಂತ ಹೇಳ್ತೀವಿ. ಏನೋ ಸರೋಜಿನಿ ನಾಯ್ಡು ಅವರು ಬರೆದಿರುವಂತಹ ಪ್ರಪ್ರಥಮ ಪುಸ್ತಕ ಯಾವ್ದ್ರ ದಿ ಗೋಲ್ಡನ್ ಥ್ರೆಶೋಲ್ಡ್ ಅಂತ ಹೇಳ್ತೀವಿ. ಆದ್ರೆ ಈ ತರ ಪ್ರಮುಖ ಅವರ ಒಂದು ಕೃತಿಗಳು ಅಥವಾ ಪುಸ್ತಕಗಳು ಯಾವ ಸರೋಜಿನಿ ನಾಯ್ಡು ಅವರು ಬರೆದಿರುವಂತದ್ದು ನಾವು ಮಾತಾಡ್ತಾ ಬಂದ ನೋಡ್ರಿ. ದ ಗೋಲ್ಡನ್ ಥ್ರೆಶೋಲ್ಡ್ ಅನ್ನೋದು ಒಂದು, ತದನಂತರದಲ್ಲಿ ದ ಬರ್ಡ್ಸ್ ಆಫ್ ಟೈಮ್ ಅಂತ ಹೇಳ್ತೀವಿ, ಇದು ಎರಡನೇದು. ಇನ್ನು ಹಿಂದಿ ಬಜಾರ್ಸ್ ಆಫ್ ದಿ ಹೈದರಾಬಾದ್, ಇವೆಲ್ಲವೂ ಕೂಡ ಅವರ ಒಂದು ಪ್ರಮುಖ ಪುಸ್ತಕಗಳು. ಇನ್ನು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರ ಸರೋಜಿನಿ ನಾಯ್ಡು ಅಂತ ಹೇಳ್ತೀವಿ. ಇನ್ನು ಜಸ್ಟ್ ಬರೀ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿರುವಂತ ಮೊಟ್ಟ ಮೊದಲ ಮಹಿಳೆ ಯಾರಂತ ಕೇಳಿದ್ರೆ ಎನಿ ಬೆಸೆಂಟ್ ಇರಬೇಕು. ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಯಾರಂತ ಕೇಳಿದ್ರೆ ಸರೋಜಿನಿ ನಾಯ್ಡು ಅಂತ ಹೇಳ್ಬೇಕು. ಇನ್ನು ಇವರು 1975ರಂದು ಕಾನ್ಪುರದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರುವಂಥದ್ದು, ಅದು ಕಾನ್ಪುರದಲ್ಲಿ ಜರುಗಿರುವಂಥದ್ದು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರ ನಾನು ಈಗಾಗಲೇ ಹೇಳಿ ನಿಮಗೆ ಆನಿ ಬೆಸೆಂಟ್ ಅಂತ ಹೇಳ್ತೀವಿ. ಇನ್ನು ಭಾರತದಲ್ಲಿ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಂದ್ರ ಅವರು ಸರೋಜಿನಿ ನಾಯ್ಡು ಅಂತ ಹೇಳ್ತೀವಿ. ಆದರೆ ಯಾವ ರಾಜ್ಯದ ರಾಜ್ಯಪಾಲರು ಮೊದಲ ಬಾರಿಗೆ ಅಂದ್ರೆ ಕಾರ್ಯನಿರ್ವಹಿಸಿದ್ರ ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಒಂದು ಮಹಿಳಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿರುವಂಥದ್ದು. ಈ ಮೂಲಕ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರಂದ್ರ ಸರೋಜಿನಿ ನಾಯ್ಡು ಅಂತ ನಾವು ಹೇಳ್ತೀವಿ. ಇವರು ದಂಡಿ ಸತ್ಯಾಗ್ರಹ ಆಗಿರ್ಬೋದು ಅಥವಾ ಕ್ವಿಟ್ ಇಂಡಿಯಾ ಚಳವಳಿ ಆಗಿರ್ಬೋದು, ಈ ತರ ಮುಂತಾದ ಚಳವಳಿಗಳಲ್ಲಿ ಭಾರತದ ಪರ ಒಂದು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಯಾವ ತರ ಪ್ರಶ್ನೆ ಕೇಳಿದಾರೆ, ಫಿಫಾ ಫುಟ್ಬಾಲ್ ವಿಶ್ವ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಅರ್ಜೆಂಟೀನಾ. ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಫಿಫಾ ರ್ಯಾಂಕಿಂಗ್ ಭಾರತಕ್ಕೆ ಹಿನ್ನಡೆ. ನೋಡ್ರಿ, ಭಾರತವು ಈ ಒಂದು ವರ್ಷದ ರ್ಯಾಂಕಿಂಗ್ ನಲ್ಲಿ 117 ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಈಗ ಈ ಒಂದು ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುವಂತಹ ತಂಡ ಯಾವಂದ್ರ ಅರ್ಜೆಂಟೀನಾ ಅಂತ ನಾವು ಹೇಳ್ತೀವಿ. ಭಾರತ ಫುಟ್ಬಾಲ್ ತಂಡ ಫಿಫಾ ವಿಶ್ವ ರ್ಯಾಂಕಿಂಗ್ ಪಟ್ಟಿಯಲ್ಲಿ 15 ಸ್ಥಾನಗಳಷ್ಟು ಕುಸಿತ ಕಂಡಿದ್ದು 117 ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಭಾರತ 117 ಸ್ಥಾನ ಪಡೆದುಕೊಂಡಿರುವಂಥದ್ದು. ಇದು 7 ವರ್ಷಗಳಲ್ಲಿ ಭಾರತದ ಅತ್ಯಂತ ಕಳಪೆ ರ್ಯಾಂಕಿಂಗ್ ಆಗಿರುವಂಥ ನೋಡ್ರಿ. 7 ವರ್ಷಗಳನ್ನು ನಾವು ಪರಿಗಣನೆ ತೆಗೆದುಕೊಂಡ್ರೆ ಭಾರತದ ಅತ್ಯಂತ ಒಂದು ಕಳಪೆ ಪ್ರದರ್ಶನ ತೋರಿದು ಎಷ್ಟಪ್ಪ ಅಂದ್ರೆ 117 ಸ್ಥಾನವನ್ನು ಪಡೆಯುವ ಮೂಲಕ. ಇನ್ನು 2017ರಲ್ಲಿ ಭಾರತ 129ನೇ ಸ್ಥಾನಕ್ಕೆ ಸರಿದಿತ್ತು. ಅದಾದ ನಂತರ ಇದೇ ಕಳಪೆ ರ್ಯಾಂಕಿಂಗ್ ಆಗಿರುವಂಥದ್ದು. 2017ರಲ್ಲಿ 129ನೇ ಸ್ಥಾನ ಪಡೆದಿರುವಂಥ ಭಾರತ ಈಗ 117 ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ರ್ಯಾಂಕಿಂಗ್ ನಲ್ಲಿ ಭಾರತದ ಸರ್ವಕಾಲಿಕ ಕನಿಷ್ಠ ರ್ಯಾಂಕಿಂಗ್ ಅಂದರೆ 2015ರಲ್ಲಿ 173ನೇ ಸ್ಥಾನ. ಒಟ್ಟಾರೆ ಭಾರತ ಅತ್ಯಂತ ಕಳಪೆ ಪ್ರದರ್ಶನ ತೋರಿದ್ದು 2015ರಲ್ಲಿ ಅಲ್ಲಿ 173ನೇ ಸ್ಥಾನ ಪಡೆದಿರುವಂಥದ್ದು, ಈಗ 117ನೇ ಸ್ಥಾನಕ್ಕೆ ತಲುಪಿರುವಂಥದ್ದು. ಇನ್ನು ಏಷ್ಯನ್ ರಾಷ್ಟ್ರಗಳ ಪೈಕಿ ಭಾರತ 22ನೇ ಸ್ಥಾನದಲ್ಲಿರುವಂಥದ್ದು. ಎಲ್ಲಾ ರಾಷ್ಟ್ರಗಳನ್ನು ತೆಗೆದುಕೊಂಡ್ರೆ ಭಾರತ 117ನೇ ಸ್ಥಾನ ಪಡೆದಿರುವಂಥದ್ದು. ಜಸ್ಟ್ ಏಷ್ಯನ್ ಕಾಂಟಿನೆಂಟ್ ನಾವು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಭಾರತ 22ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ಟಾಪ್ ಸ್ಥಾನ ಪಡೆದಿರುವಂತಹ ದೇಶಗಳು ಯಾವಂದ್ರ ಮೊದಲ ಸ್ಥಾನದಲ್ಲಿರುವಂಥದ್ದು ಅರ್ಜೆಂಟೀನಾ, 2ನೇ ಸ್ಥಾನದಲ್ಲಿ ಫ್ರಾನ್ಸು, 3ನೇ ಸ್ಥಾನದಲ್ಲಿ ಇಂಗ್ಲೆಂಡು, 4ನೇ ಸ್ಥಾನದಲ್ಲಿ ಬೆಲ್ಜಿಯಂ. ಭಾರತ 117ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭಾರತದ ಮ್ಯಾಟ್ ಅನ್ನು ಯಾವ ದೇಶದಲ್ಲಿ ಚಾಲನೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು UAE, ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ರೀಸೆಂಟ್ ಆಗಿ ಭಾರತದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಭಾರತ ಮಾರ್ಟ್ ಅನ್ನೋ ಒಂದು ಸಂಗ್ರಹಗಾರಕ್ಕೆ ಚಾಲನೆ ನೀಡಿರುವಂಥದ್ದು. ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಡ್ರ್ಯಾಗನ್ಗೆ ಭಾರತ ಮಾಟ ತೆರಿಗೆಯೊಟ್ಟು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿಯೂ ಭಾರತ ತನ್ನ ವ್ಯಾಪಾರ ವಿಸ್ತರಿಸುವ ಉದ್ದೇಶದೊಂದಿಗೆ UAE ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಬೈನಲ್ಲಿ ಭಾರತ ಮಾರ್ಟ್ಗೆ ಚಾಲನೆ ನೀಡಿರುವಂಥದ್ದು. ಭಾರತ ಮಾರ್ಟ್ಗೆ ಚಾಲನೆ ನೀಡಿದ್ದು ಯಾವ ರಾಷ್ಟ್ರದಿಂದ UAE ನಲ್ಲಿ ಚಾಲನೆ ನೀಡಿರುವಂಥದ್ದು. ಇದು ಭಾರತೀಯ MSME ಉತ್ಪನ್ನಗಳ ಒಂದು ಸಂಗ್ರಹಗಾರ ಆಗಿರುವಂಥದ್ದು. ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಒಂದು ಗೋಡಾನ್ ಹೇಳ್ತೀವಿ ನೋಡ್ರಿ, ಆ ತರ ಒಂದು ಕನ್ಸ್ಟ್ರಕ್ಷನ್ ಹೊಂದಿರುವಂಥದ್ದು. ಇದು ಬೃಹತ್ ಯಂತ್ರೋಪಗಳಿಂದ ಹಿಡಿದು ದಿನ ಬಳಕೆ ವಸ್ತುಗಳವರೆಗೆ ಎಲ್ಲಾ ಬಗೆಯ ಉತ್ಪನ್ನಗಳನ್ನು ಲಭ್ಯವಿರಲಿದ್ದು
ಇದಕ್ಕೆ ಸಂಬಂಧಿಸಿದ ಕಚೇರಿಗಳು, ಮಾರಾಟ ಮಳಿಗೆಗಳು ಮತ್ತು ಗೋದಾಮುಗಳು ಸಹ ಇಲ್ಲಿರುವಂಥದ್ದು. ಎಲ್ಲಾ ವಸ್ತುಗಳು ಕೂಡ ಈ ಒಂದು ಭಾರತ ಮಾರ್ಟ್ದಲ್ಲಿ ಅವೈಲೇಬಲ್ ಇರುವಂಥದ್ದು. ಯುಎಇ ಭಾರತ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದದ ಭಾಗವಾಗಿ ಆಗಸ್ಟ್ 2022ರಲ್ಲಿ ಈ ಒಂದು ಯೋಜನೆಯನ್ನು ಮೊದಲು ಘೋಷಿಸಲಾಗಿರುವಂಥದ್ದು. 2030ರ ವೇಳೆಗೆ ಎರಡೂ ದೇಶಗಳ ನಡುವೆ ಅಂದರೆ ಭಾರತ ಮತ್ತು ಯುಎಇ ಮಧ್ಯದಲ್ಲಿ ಪೆಟ್ರೋಲಿಯಂ ರಹಿತ ವ್ಯಾಪಾರವನ್ನು 100 ಶತಕೋಟಿ ಡಾಲರ್ಗೆ ಹೆಚ್ಚಿಸೋದಕ್ಕೆ ಒತ್ತು ನೀಡಲಾಗಿರುವಂಥದ್ದು. ಇನ್ನು ಡ್ರ್ಯಾಗನ್ ಮಾರುಕಟ್ಟೆ ನೋಡ್ರಿ ಡ್ರ್ಯಾಗನ್ ಮಾರ್ಟ್ ಅಂತ ಹೇಳ್ತೀವಿ ನಾವು. ಇದು ಏನಂದ್ರೆ ಚೀನಾ ನಿರ್ಮಾಣ ಮಾಡಿರುವಂಥದ್ದು. ಇದಕ್ಕೆ ಪರ್ಯಾಯವಾಗಿ ಭಾರತ ಮಾರ್ಟ್ ಅನ್ನು ದುಬೈನಲ್ಲಿ ಚಾಲನೆ ನೀಡಿರುವಂಥದ್ದು. ಅದು ನೋಡ್ರಿ, ಇದ್ರ ಬಗ್ಗೆ ಮಾತಾಡ್ತಾ ಬಂದ್ರೆ ದುಬೈನಲ್ಲಿ ನಿರ್ಮಾಣಗೊಳ್ಳಲಿರುವ ಭಾರತ ಮಾರ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾದ ಡ್ರ್ಯಾಗನ್ ಮಾರ್ಟ್ ಅನ್ನು ಹೋಲುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾ ಈಗಾಗಲೇ ಏನಂದ್ರಪ್ಪ ಅಂತಂದ್ರೆ ಡ್ರ್ಯಾಗನ್ ಮಾರ್ಟ್ ಅನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಅದರ ರೀತಿಯಲ್ಲೇ ಭಾರತ ಈಗ ದುಬೈನಲ್ಲಿ ಭಾರತ ಮಾರ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಡ್ರ್ಯಾಗನ್ ಮಾರ್ಟ್ ಚೀನಾದ ಮುಖ್ಯ ಭೂಭಾಗದ ಹೊರಗಿನ ಅತಿ ದೊಡ್ಡ ಚೀನಿ ವ್ಯಾಪಾರ ಕೇಂದ್ರವಾಗಿದ್ದು, ಚೀನಾದ ಸರಕುಗಳ ಮಾರಾಟಕ್ಕೆ ಸುಮಾರು ಎಷ್ಟಪ್ಪ ಅಂತಂದ್ರೆ 4,000 ಚೀನಿ ಮಾಲೀಕತ್ವದ ಅಂಗಡಿಗಳನ್ನು ಒಳಗೊಂಡಿರುವಂಥದ್ದು. ಇದು ಒಂದು ವ್ಯಾಪಾರ ಕೇಂದ್ರ ಚೀನಾ ಓಪನ್ ಮಾಡಿರುವಂಥದ್ದು. ಇದಕ್ಕೆ ಒಂದು ಪರ್ಯಾಯವಾಗಿ ಭಾರತ ಈಗ ದುಬೈನಲ್ಲಿ ಭಾರತ ಮಾರ್ಟ್ ಅನ್ನು ಓಪನಿಂಗ್ ಮಾಡ್ತಾ ಇರುವಂಥದ್ದು, ಚಾಲನೆ ನೀಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ, 45ನೇ ಆವೃತ್ತಿಯ ಚೆಸ್ ಒಲಿಂಪಿಯಾಡ್ ಯಾವ ದೇಶದಲ್ಲಿ ಜರುಗಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಹಂಗೇರಿ. ನೋಡ್ರಿ, ಭಾರತದ ಚೆನ್ನೈನ ಯಾವುದಪ್ಪ ಅಂದ್ರೆ ಮಹಾಬಲಿಪುರಂದಲ್ಲಿ 44ನೇ ಆವೃತ್ತಿಯ ಒಂದು ಚೆಸ್ ಒಲಿಂಪಿಯಾಡ್ ಗೇಮ್ಸ್ಗಳನ್ನು 2022ರಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಈಗ 45ನೇ ಆವೃತ್ತಿಯ ಚೆಸ್ ಒಲಿಂಪಿಯಾಡ್ ಗೇಮ್ಸ್ಗಳನ್ನು ಈ ಒಂದು ಹಂಗೇರಿಯಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಭಾರತವು ಅಧಿಕೃತವಾಗಿ ಚೆಸ್ ಒಲಿಂಪಿಯಾಡ್ ಜ್ಯೋತಿಯನ್ನು ಅಥವಾ ಟಾರ್ಚ್ ಅನ್ನು ಹಂಗೇರಿಗೆ ರೀಸೆಂಟ್ ಆಗಿ ಹಸ್ತಾಂತರ ಮಾಡಿರುವಂಥದ್ದು. ಹಂಗೇರಿಯು ಎಷ್ಟಪ್ಪ ಅಂತಂದ್ರೆ 45ನೇ ಆವೃತ್ತಿಯ ಚೆಸ್ ಒಲಿಂಪಿಯಾಡ್ 2024 ಸೆಪ್ಟೆಂಬರ್ 10ರಿಂದ 23ವರೆಗೆ ಬುಡಾಪೆಸ್ಟ್ನಲ್ಲಿ ಆಯೋಜಿಸಲು ಸಿದ್ಧವಾಗಿರುವಂಥದ್ದು. ಒಟ್ಟಾರೆಯಾಗಿ ನಮ್ಗೆ ಏನು ಫ್ಯಾಕ್ಟ್ ಗೊತ್ತಿರ್ಬೇಕಂದ್ರೆ ನಮ್ಮ ಎಕ್ಸಾಮ್ಗೆ 45ನೇ ಆವೃತ್ತಿಯ ಚೆಸ್ ಒಲಿಂಪಿಯಾಡ್ ಈ ಒಂದು ಗೇಮ್ಸ್ಗಳನ್ನು ಯಾವ ರಾಷ್ಟ್ರದಲ್ಲಿ ನಡೆಸಲಾಗುತ್ತೆ ಅಂದ್ರೆ ಹಂಗೇರಿಯಾದಲ್ಲಿ ನಡೆಸಲಾಗುತ್ತೆ. ಅದು ಸೆಪ್ಟೆಂಬರ್ 10ರಿಂದ 23ವರೆಗೆ ನಡೆಸಲಾಗುತ್ತೆ. ಹಸ್ತಾಂತರ ಸಮಾರಂಭವು ನವದೆಹಲಿಯ ಮೇಜರ್ ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಫೆಬ್ರವರಿ 14ರಂದು ನಡೆದಿರುವಂಥದ್ದು. ಇನ್ನು ಭಾರತವು 2022ರಲ್ಲಿ 44ನೇ ಆವೃತ್ತಿಯ ಫಿಡೆ ಚೆಸ್ ಒಲಿಂಪಿಯಾಡ್ ಅನ್ನು ತಮಿಳುನಾಡಿನ ಮಹಾಬಲಿಪುರಂದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಈಗ ಪ್ರಸ್ತುತವಾಗಿ ಜರುಗ್ತಾ ಇರುವಂಥದ್ದು ಇದೇ ವರ್ಷದಲ್ಲಿ 2024ರಲ್ಲಿ ಎಷ್ಟಂದ್ರೆ 45ನೇ ಆವೃತ್ತಿ. ಅದೆಲ್ಲಿ ಅಂದ್ರೆ ಹಂಗೇರಿಯಲ್ಲಿ ನಡ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಪ್ರಶ್ನೆ ಕೇಳಿದಾರೆ ನೋಡ್ರಿ, ಭಾರತದ ಮೊಟ್ಟ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ನಲ್ಲೂರು ಹುಣಸೆ ತೋಪು ಅಥವಾ ನಲ್ಲೂರು ಒಂದು ಟಮರೆಂಡ ಗುರು ಅಂತ ಹೇಳ್ತೀವಿ. ಇದು 4ನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುವಂಥದ್ದು. ಅರೆ ಯಾಕೆ ಈ ಒಂದು ಟಾಪಿಕ್ ನಾನು ಎತ್ಕೊಂಡಿದ್ದಾರೆ, ರೀಸೆಂಟ್ ಆಗಿ ನೋಡ್ರಿ ಏನಾಗಿದ್ರೆ ಒಡಿಸ್ಸಾ ಸರ್ಕಾರವು ಕೊರಾಪುಟ್ ಜಿಲ್ಲೆಯ ಗುಪ್ತೇಶ್ವರ ಅರಣ್ಯವನ್ನು ತನ್ನ 4ನೇ ಜೀವ ವೈವಿಧ್ಯ ಪರಂಪರೆ ತಾಣವಾಗಿ ಘೋಷಣೆ ಮಾಡಿರುವಂಥದ್ದು. ರೀಸೆಂಟ್ ಆಗಿ ಒಡಿಸ್ಸಾ ಸರ್ಕಾರವು ಏನ್ ಮಾಡಿದ್ರೆ ಗುಪ್ತೇಶ್ವರ ಅರಣ್ಯವನ್ನು ಏನ್ ಮಾಡಿದೆ, ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್, ತನ್ನ ಒಂದು 4ನೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ರೀಸೆಂಟ್ ಆಗಿ ಘೋಷಣೆ ಮಾಡಿರುವಂಥದ್ದು. ಈ ಮೂಲಕ ಒಡಿಶಾದಲ್ಲಿ ಈಗ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು ಎಷ್ಟಿದಾವೆ, ಟೋಟಲ್ 4 ಇರುವಂಥದ್ದು. ರೀಸೆಂಟ್ ಆಗಿ ಮಾಡಿರುವುದು ಗುಪ್ತೇಶ್ವರ ಅರಣ್ಯ ಅಂತ ಹೇಳ್ತೀವಿ ನಾವು. ಆದರೆ ಇನ್ನುಳಿದ 3 ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು ಒಡಿಶಾದಲ್ಲಿ ಯಾವ ಬರ್ತಾವೆ ನೋಡ್ರಿ, ಕಂಧಮಾಲ್ ಜಿಲ್ಲೆಯ ಮಂದಸರು ಅನ್ನೋದು, ಗಜಪತಿ ಜಿಲ್ಲೆಯ ಮಹೇಂದ್ರಗಿರಿ ಅನ್ನೋದು, ಬರಗಢ ಮತ್ತು ಬೊಲಂಗಿರ್ ಜಿಲ್ಲೆಗಳಲ್ಲಿ ಕಂಡುಬರುವಂತಹ ಗಂಧಮರ್ಧನ್ ಈ 3 ಏನು ಹೇಳ್ತೀವಿ ನಾವು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳು ಒಡಿಶಾದಲ್ಲಿ ಕಂಡು ಬರುವಂಥದ್ದು. ರೀಸೆಂಟ್ ಆಗಿ ಗುಪ್ತೇಶ್ವರ ಅನ್ನೋದು ಕೂಡ ಇದೇನು ಮಾಡಿದೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿರುವಂಥದ್ದು. ಆದರೆ ಈ ಒಂದು ಜೀವ ವೈವಿಧ್ಯ ಪರಂಪರೆ ತಾಣ ಅಂತ ಘೋಷಣೆ ಮಾಡೋ ಅಧಿಕಾರ ಯಾರಿಗಿದೆ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಜೈವಿಕ ವೈವಿಧ್ಯ ಕಾಯ್ದೆ 2002ರ ಸೆಕ್ಷನ್ 37 ಸಬ್ ಕ್ಲಾಸ್ 1ರ ಪ್ರಕಾರ ರಾಜ್ಯ ಸರ್ಕಾರವು ತನ್ನ ಅಧಿಕೃತ ಗೆಜೆಟ್ನಲ್ಲಿ ಜೈವಿಕ ವೈವಿಧ್ಯೆಯ ಪ್ರಾಮುಖ್ಯತೆಯ ಪ್ರದೇಶಗಳನ್ನು ಜೀವ ವೈವಿಧ್ಯ ಪರಂಪರೆಯ ತಾಣ ಎಂದು ಸೂಚಿಸುವ ಅಧಿಕಾರ ಹೊಂದಿರುವಂಥದ್ದು.
ಅಂದರೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅನ್ನು ಘೋಷಣೆ ಮಾಡುವಂತ ಅಧಿಕಾರ ಯಾವುದಕ್ಕೆ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಯಾವ್ದಪ್ಪ ಅಂತಂದ್ರೆ ಜೈವಿಕ ವಿವಿಧ ಕಾಯ್ದೆ 2002 ಮೂಲಕ ನೀಡಲಾಗಿರುವಂಥದ್ದು. ಇನ್ನು ಭಾರತದ ಮೊಟ್ಟ ಮೊದಲ ಒಂದು ಜೈವಿಕ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವಂದ್ರ ಬೆಂಗಳೂರಿನಲ್ಲಿ ಕಂಡು ಬರುವಂತ ನೆಲ್ಲೂರು ಹುಣಸೆ ತೋಪು ಅಂದ್ರೆ ನೆಲ್ಲೂರು ಟಮರೆಂಡ್ ಗ್ರೋವ್ ಅಂತ ಹೇಳ್ತೀವಿ. ಇದನ್ನು 2007ರಲ್ಲಿ ಡಿಕ್ಲೇರ್ ಮಾಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ರೀಸೆಂಟ್ ಆಗಿ ಗುಪ್ತೇಶ್ವರ ಬಂದಿತ್ತು, ಅದು ಎಲ್ಲಿಂದ್ರೆ ಒಡಿಶಾದಲ್ಲಿ ಕಂಡು ಬರುತ್ತು. ಇನ್ನು ಭಾರತದ ಮೊಟ್ಟ ಮೊದಲ ಯಾವ್ದಂದ್ರೆ ನೆಲ್ಲೂರು ಟಮರೆಂಡ್ ಗ್ರೋವ್ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ ವೈಲೆನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ, ಇತ್ತೀಚೆಗೆ ಯಾವ ರಾಜ್ಯವು ಕಾಜಿ ನೇಮು ಅನ್ನು ತನ್ನ ರಾಜ್ಯ ಹಣ್ಣು ಎಂದು ಘೋಷಣೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಮ. ಇನ್ನು ವಿಶ್ವ ರೇಡಿಯೋ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 13. ಇನ್ನು ರಾಷ್ಟ್ರೀಯ ಉತ್ಪಾದಕತೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 12. ತದನಂತರದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಬೋರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಇನ್ನು ಮಧುಬಾಬು ಪಿಂಚಣಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಇನ್ನು ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಫಂಡ್ನ ಮೊದಲ ಕೌನ್ಸಿಲ್ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ USA. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬೈ ಬಾಯ್.